ಕಾಲೇಜ್ ತೆಗೆದು ಯಾವ ಖಾಸಗಿ ದುಡ್ಡು ಕೊಟ್ಟರೆ ಗೆಲ್ಲಿಬೋದು. ಅಷ್ಟು ದುಡ್ಡು ಯಾರ ಕಡೆ ಇದೆ ರೀ? MBBS ಕಲಿಯಾಕ ಕೋಡ್ ಇರಲಿ ಇವತ್ತು ಕಾಶಿ ಒಳಗೆ ಯಾರು ಕೊಟ್ಟು ಕಲಿತಾರೋ? ಒಬ್ಬ ರೈತನ ಮಗ, ಒಬ್ಬ ಬಡವನ ಮಗ ಅಥವಾ ಕೂಲಿಕಾರನ ಮಗ ಕಲಿಯೋಕ್ಕೆ ಸಾಧ್ಯ ಇದೆನಾ? ಹೀಗಾಗಿ ಈ ಮೀಸಲಾತಿ ಒಂದು ಪರಿಹಾರ ಅಲ್ಲ, ಆದರೂ ಆಧಾರ ಆಗ್ಯದ. ಕೊನೆಗೂ ಒಂದಿಷ್ಟು ಇದು ಸಮಾಧಾನ ಆಗ್ಬೋದು. ನಮ್ಮ ಎಡಗೈ ಮತ್ತು ಬಲಗೈ ಸಹೋದರರಿಗೆ 6% ಇಟ್ಟಿದ್ದಾರೆ. ಇನ್ನು 5% ಸ್ಪೃಶ್ ಅಲೆಮಾರಿ ಅವರಿಗೆ, ಬಂಜಾರ ಗಿಂಜಾರ ಅದಲ್ಲ ಅವ್ರಿಗೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಒಳ್ಳೆಯ ನಿರ್ಧಾರ ಅದ. ಇದನ್ನು ಮೋಸ್ಟ್ಲಿ ಎಡಗೈ ಮತ್ತು ಬಲಗೈದವ್ರು ಒಪ್ತಾರೆ ಅನ್ನುವಂಥ ಭರವಸೆ. ಯಾಕಂದ್ರೆ ಚಿಕ್ಕಾಡದ ಕುಳಿತರೆ ಇಲ್ಲಿ ಏನೂ ಪರಿಹಾರ ಇಲ್ಲ. ಚಿಕ್ಕಾಡದ ಕೂತ್ರೆ ನೋಡ್ರಿ ರಿಸರ್ವೇಷನ್ ಇನ್ನೂ ಕರಿತಾನೆ ಇಲ್ಲ ಅದಾಗಲಿ ಡಿಸೈನ್ ಅನ್ನೋದು ಮಾಡ್ತೀವಿ ಅಂತೇಳಿ. ಹೀಗಾಗಿ ಬರೋ ಉದ್ಯೋಗ ಸಹಿತ ಇದ್ದು ಉದ್ಯೋಗ ಸಿಗೋದಿಲ್ಲ. ಅದಕ್ಕಾಗಿ ಈಗೇನಾಗ್ಯದ ಸರಿ ಅದ. ಒಳ್ಳೆ ಡಿಸಿಷನ್ ತೆಗೆದುಕೊಂಡಾರ ಸಿದ್ದರಾಮಯ್ಯ ಹೇಳ್ಬೋದಾಗಿದೆ ಇವತ್ತು. ಮತ್ತು ಇದೊಂದು ಒಳ್ಳೆಯ ಕೆಲಸನೂ ಆಗ್ಯದ. ನಾವು ಅವ್ರಿಗೆ ಅವ್ರು ಮಾಡಿದ್ದಕ್ಕೆ ಹೇಳ್ಬೇಕಾಗ್ಯದ. ಜೊತೆಗೆ ಇನ್ನು ನೀವು ಇನ್ನು ಮಾಡೋದನ್ನು ಹೊಂದಾಣಿಕೆ ಮಾಡಿಕೊಂಡು ಒಪ್ಪಿಕೊಂಡು 6 + 5 17 ಆಯಿತು. 6 12 5 17% ಆಯಿತು. ಇದನ್ನು ಉಪಯೋಗ ಮಾಡಿಕೊಂಡ ಇನ್ನಷ್ಟು ಎಜುಕೇಷನ್ ಪಡೀಲಿ, ಇನ್ನಷ್ಟು ಬುದ್ಧಿವಂತರಾಗಲಿ. ಎಜುಕೇಷನ್ ಮುಖ್ಯ ಇಲ್ಲ, ಕಲೀಲಿ ಅದನ್ನು. ಮತ್ತು ಹೈಯರ್ ಎಜುಕೇಷನ್ ಮತ್ತೆ ಹೇಳ್ತಾಯಿದ್ದೀನಿ, ಶಿಕ್ಷಣ ಆದರೆ ಎಲ್ಲರೂ ತಿಳಿಗೆ ಬರ್ತದೆ, ಎಲ್ಲರೂ ಎಚ್ಚರಾಗ್ತಾರೆ, ಬೆಳೀತಾರೆ. ಅದು ಮಾಡೋರು ಯಾರು? ಬೆಕ್ಕಿನ ಕೊಳ್ಳೆಗೆ ಗಂಟೆ ಕಟ್ಟುವವರು ಯಾರು ಅನ್ನೋದು ಇವತ್ತಾಗ್ಯದ. ಒಟ್ಟಾರೆಯಾಗಿ ಈ ಜಗಳ ಬಗೆಹರಿದ್ರೆ ಸಾಕಪ್ಪ, ಎಡಗೈ ಮತ್ತು ಬಲಗೈದವ್ರದ್ದು ಇಬ್ಬರು ಕೂಡ ಚೆನ್ನಾಗಿ ಹೋದ್ರೆ ಸಾಕು ಅನ್ನೋದು ಇವತ್ತಿನ ಒಂದು ಅಭಿಪ್ರಾಯ. ಕೊನೆಗೆ 17% ಆದರೂ ಸರಿಯಾಗಿ ಬಳಸ್ಕೊಳ್ಳಿ ಇಬ್ಬರು, ಎಲ್ಲರೂ ವಿನಾಯಿತಿ ಸಿಗಲಿ. ಸಾಮಾಜಿಕ ಶಿಕ್ಷಕ ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ, ಅದೇ ಕಾಲಕ್ಕೆ ನಮ್ಮ HK ಪಾಟೀಲ್ ಹೇಳ್ತಾ ಇದ್ದಾರೆ. ಮತ್ತು ಅದು ಪ್ರಕಟ ಆಗ್ತದೆ ಅಷ್ಟೇ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯ ಕೈಗೊಂಡು ವಂದನೆಗಳು.